Hi, good morning children. Welcome back to online class. In the previous class, we can discuss to the interrelationship with sociology. The sociology relationship with history, economics, political science, psychology, anthropology. These are and early sociologists Auguste Comte, Max Weber, Herbert Spencer, Emily Durkheim, Max Muller. These are all we can learn about in the previous class. Is it right now? Today, in the same lesson, introduction to sociology, we can discuss about the prominent Indian sociologist. Prominent Indian sociologist. In the prominent Indian sociologists are Dr. B.R. Ambedkar, G.S. Gurre, M.N. Srinivas, A.R. Desai, C. Parvatamma, Dr. Iravati Karve. These are all the prominent Indian sociologists. ಇವರೆಲ್ಲ ಇಂಡಿಯನ್ ಪ್ರಾಮಿನೆಂಟ್ ಸೋಷಿಯಲಿಸ್ಟ್. ಅದರಲ್ಲಿ ಒನ್ ಆಫ್ ದೆಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. If you all know that, who is Ambedkar? He was the architect of Indian Constitution. He was the first law minister of India. ಅಲ್ವಾ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. And Ambedkar was born on 14th April 1881 in Ambawade village, Maharashtra. He was born on Ambawade village in Maharashtra, 14th April 1891. In the age of 6, he lost his mother. ಅವನ 6ನೇ ವಯಸ್ಸಿಗೆ ತಾಯಿಯನ್ನು ಕಳ್ಕೊತಾರೆ. And he was bought with their young auntie Mirabai. ಅವರ ಆಂಟಿ ಮೀರಾಬಾಯಿ ಜೊತೆಗೆ ಬೆಳೀತಾರೆ. And he is completed primary education in Satara. Our primary education ಸತಾರದಲ್ಲೇ ಪಡ್ಕೊಳ್ತಾರೆ. In higher education he went to Bombay in Elephantona High School at Bombay. He finished high school. Elephantona High School in Bombay ಅಲ್ಲಿ ಇವರು ಹೈಸ್ಕೂಲ್ ಅನ್ನು ಮುಗಿಸ್ತಾರೆ. He was first class in intermediate examination in 1907. So 1907ರಲ್ಲಿ intermediate education. Intermediate education means SSLC. ಇವತ್ತೇನು SSLC ಅಂತ ಕರಿತೀರೋ ಅದನ್ನು ಆಗ ಇಂಟರ್ಮೀಡಿಯೇಟ್ ಎಜುಕೇಷನ್ ಅಂತ ಕರಿತಾ ಇದ್ರು. He was a first class in the intermediate education 1907. ಸೊ 1907ರಲ್ಲಿ ಇಂಟರ್ಮೀಡಿಯೇಟ್ ಎಜುಕೇಷನ್ ಫಸ್ಟ್ ಕ್ಲಾಸ್ ಬರ್ತಾರೆ. ದಟ್ಸ್ ವೈ ವಿ ಆನರ್ಡ್ ಬಾಂಬೆ ಬಂಗಾಳ ಮಹಾರಾಜ ಫಾರ್ 25 rupees. ಬಂಗಾಳ ಮಹಾರಾಜರಿಂದ 25 ರೂಪಾಯಿಗಳನ್ನ ಪ್ರಶಸ್ತಿಯನ್ನು ಸಹ ಪಡ್ಕೊಳ್ತಾರೆ. ಆ್ಯಂಡ್ ದೆನ್ ಹಿ ಮ್ಯಾರಿಡ್ ರಮಾಬಾಯಿ. ಅದಾದಮೇಲೆ ರಮಾಬಾಯಿಯನ್ನು ಮದುವೆ ಆಗ್ತಾರೆ. ಆ್ಯಂಡ್ ಈಸ್ ಆಲ್ಸೋ ಆರ್ನರ್ಡ್ BA ಆ್ಯಂಡ್ MA ಡಿಗ್ರಿ. BA ಮತ್ತು MA ಡಿಗ್ರಿಯನ್ನು ಪಡ್ಕೊಳ್ತಾರೆ. MA ಮಾಸ್ಟರ್ ಆಫ್ ಆರ್ಟ್ಸ್, BA ಬ್ಯಾಚಲರ್ ಆಫ್ ಆರ್ಟ್ಸ್. ಓಕೆ, BA ಅಂದರೆ ಬ್ಯಾಚಲರ್ ಆಫ್ ಆರ್ಟ್ಸು, MA ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್, ಅದನ್ನು ಸಹ ಮಾಡ್ಕೊಳ್ತಾರೆ. ಆ್ಯಂಡ್ ಈ ರಿಸೀವ್ಡ್ PhD ಫ್ರಮ್ ದ ಕೊಲಂಬಿಯಾ ಯೂನಿವರ್ಸಿಟಿ 1916ನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhDನೂ ಸಹ ಮುಗಿಸ್ತಾರೆ. ಆ್ಯಂಡ್ ದೆನ್ ಇನ್ ಈಸ್ ಅರ್ಲಿ ಲೈಫ್ ಈ ಫೇಸ್ಡ್ ದ ಮೆನಿ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಇವರ ಬಾಲ್ಯ ಜೀವನದಲ್ಲಿ ಸೊಸೈಟಿಯಲ್ಲಿ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಫಸ್ಟ್ ಒನ್, ಎಕ್ಸ್ಪ್ಲೋಟೇಷನ್ಸ್ ಆಫ್ ದಲಿತಾಸ್ ಆ್ಯಂಡ್ ಅನ್ಟಚಬಲ್ಸ್. ಇವರ ಬಾಲ್ಯ ಜೀವನದಲ್ಲಿ ಎಕ್ಸ್ಪ್ಲೋಟೇಷನ್ ಆಫ್ ದಲಿತರನ್ನ ಶೋಷಣೆ ಮಾಡುವಂಥದ್ದನ್ನ ಮತ್ತು ಅನ್ಟಚಬಲ್ ಅಸ್ಪೃಶ್ಯತೆಯನ್ನು ಫೇಸನ್ನು ಮಾಡ್ತಾರೆ. ಈ ವಾಸ್ ಆಲ್ಸೋ ಬಿಲಾಂಗ್ಸ್ ಟು ದ ಲೋಯರ್ ಕ್ಯಾಸ್ಟ್. ಇವರು ಸಹ ಕೆಳಜಾತಿ ಸೇರಿದ್ರಿಂದ ತುಂಬ ಸಮಸ್ಯೆಗಳನ್ನ ಫೇಸನ್ನು ಮಾಡ್ತಾರೆ. ಆ್ಯಂಡ್ ನೋ ಅಬೌಟ್ ದಟ್ ಎಜುಕೇಷನ್ ಇಸ್ ದ ಓನ್ಲಿ ವೆಪನ್ ಟು ಸ್ಟ್ರೈಕ್ ಔಟ್ ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್. ಎಜುಕೇಷನಿಂದ ಮಾತ್ರ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನೋದನ್ನ ಇವರು ಫೈಂಡ್ ಔಟನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಈ ಟ್ರೈಡ್ ಟು ಫೋರ್ಸ್ ಟು ದ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಆಲ್ ಸ್ಟೂಡೆಂಟ್ಸ್. ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಸಿಗಬೇಕು ಅನ್ನೋದನ್ನ ಇವರು ಆರ್ಗ್ಯೂವನ್ನು ಮಾಡ್ತಾರೆ. ಆ್ಯಂಡ್ ಈ ಆಲ್ವೇಸ್ ಫೈಟ್ ಫಾರ್ ದ ಎಜುಕೇಷನ್ಸ್ ಆಫ್ ದಲಿತಾಸ್ ಆ್ಯಂಡ್ ಅನ್ಟಚಬಲ್ಸ್. ಇವರ ಜೀವನ ಇಡೀ ಈ ದಲಿತರ ಶೋಷಣೆಯನ್ನು ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಇವರು ಪ್ರಯತ್ನವನ್ನು ಪಡ್ತಾರೆ. ಆ್ಯಂಡ್ ಈ ರೋಡ್ ಮೆನಿ ಬುಕ್ಸ್. ಅದಕ್ಕೋಸ್ಕರ ಹಲವಾರು ಪುಸ್ತಕಗಳನ್ನ ಬರೀತಾರೆ. ಫಸ್ಟ್ ಈ ಸ್ಟಾರ್ಟೆಡ್ ಟು ದ ಮೂಕನಾಯಕ ಮ್ಯಾಗಝಿನ್ ಅನ್ನು ಶುರು ಮಾಡ್ತಾರೆ. ಅದ್ರ ಮೂಲಕ ದೇ ರಿಟರ್ನ್ ಟು ದ ಆರ್ಟಿಕಲ್ಸ್ ಅಬೌಟ್ ದ ದಲಿತಾಸ್ ಆ್ಯಂಡ್ ಎಕ್ಸ್ಪ್ಲೋಟೇಷನ್ ಆಫ್ ದಲಿತಾಸ್
ಇಲ್ಲಿದ್ದಂಥ ದಲಿತರ ಮೇಲೆ ಇರೋ ದೌರ್ಜನ್ಯಗಳನ್ನ, ಅಸ್ಪೃಶ್ಯತೆ ಯಾವ ಥರ ಇತ್ತು ಅನ್ನೋದನ್ನ ಬರಿತಾ ಹೋಗ್ತಾರೆ. ದೆನ್ ಆಫ್ಟರ್ವರ್ಡ್ಸ್ ಇಫ್ ಯು ಆಲ್ ನೋ ದಟ್ ಹಿ ವಾಸ್ ಎ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದರ ಮೂಲಕವಾಗಿ ಇವರು ಭಾರತೀಯ ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತಾ ಇದ್ದೀವಿ. ಹಿ ವಾಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಇವರು ಲಾ ಮಿನಿಸ್ಟರ್ ಆಗ್ತಾರೆ. ಆ್ಯಂಡ್ ದೆನ್ ಈ ರೋಟ್ ಎ ಮೆನಿ ಲಾಸ್ ಅಬೌಟ್ ದ ದಲಿತಾಸ್, ದಲಿತರ ಪರವಾಗಿ ಹಲವಾರು ಲಾಗಳನ್ನ, ಕಾನೂನುಗಳನ್ನ ಮಾಡೋದನ್ನು ಸಹ ನೋಡ್ತೀವಿ. ಆ್ಯಂಡ್ ದೆನ್ ದ ಬುಕ್ಸ್ ಅನಿಲೇಷನ್ಸ್ ಆಫ್ ಕ್ಯಾಸ್ಟ್ ಇನ್ 1936, ಹೂ ಆರ್ ಶೂದ್ರಾಸ್ ಇನ್ 1946, ಈಸ್ ಧರ್ಮ ಇನ್ 1957, and many books he published in 26 volumes in the Karnataka government. And finally he died on the 6th December 1956. ಇಷ್ಟೆಲ್ಲ ಪುಸ್ತಕಗಳನ್ನ ಬರೆದು he started the agitation of Dalitas and the untouchables, and he was died in December 6, 1956, December 6, 1956 ಮರಣ ಹೊಂತಾರೆ. These times he tried to contributed the society, ಈ ಥರವಾಗಿ ಸೊಸೈಟಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ ಕಷ್ಟವನ್ನು ಪಡ್ತಾರೆ. ಗೊತ್ತಾಗ್ತೈತಲ್ವಾ? ನೆಕ್ಸ್ಟ್ ಒನ್ ಈಸ್ G.S. Gurre. G.S. Gurre, his full name was Govinda Sadashiva Gurre. His full name was Govinda Sadashiva Gurre. He was born on December 12, 1893 in Malwan of Maharashtra. Govinda Sadashiva Gurre was born on December 12, 1893, Malwan of Maharashtra. Malwan of Maharashtra ಇರೋ ಜನನ ಆಗುತ್ತೆ. ಈಸ್ ಗಾಟ್ ಎಜುಕೇಶನ್ ಇನ್ ಬಾಂಬೆ ಯೂನಿವರ್ಸಿಟಿ. ಬಾಂಬೆ ಯೂನಿವರ್ಸಿಟಿಯಲ್ಲಿ ಇವರು ಎಜುಕೇಶನ್ ಅನ್ನು ಪಡ್ಕೊಳ್ತಾರೆ. ಅಂಡ್ ಈಸ್ ಆಲ್ಸೋ ಗಾಟ್ ದ PhD ಇನ್ ದ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಫ್ ಲಂಡನ್. ಇವರು PhD ಪದವಿಯನ್ನು ಪಡ್ಕೊಳ್ತಾರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಲಂಡನ್ ಅಲ್ಲಿ. ಅಂಡ್ ಈ ವಾಸ್ ದ started his career in the Department of Sociology in Bombay University. ಇವರ ವೃತ್ತಿಯನ್ನು ಶುರು ಮಾಡ್ತಾರೆ ಬಾಂಬೆ ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚಿಂಗ್ ಕೆರಿಯರ್ ನ. Then afterwards he also wrote many books. Caste and Race in India in 1932, Caste and Race in India in 1932, Scheduled Tribes in 1943, Indian Science in 1953, and many other books published by the G.S. Gurre. He is also wrote on the Indian caste system, race. ಇಲ್ಲಿ ರೇಸ್ ಅಂದರೆ ಬಣ್ಣಗಳ ಆಧಾರದ ಮೇಲೆ ಮಾಡ್ತಿದ್ದಂಥ ತಾರತಮ್ಯವನ್ನು, ಇಂಡಿಯನ್ ಸೈನ್ಸ್, ಇಂಡಿಯಾದಲ್ಲಿದ್ದಂಥ ಸನ್ಯಾಸಿಗಳ ಬಗ್ಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಜಾತಿಗಳ ಬಗ್ಗೆ, ಆ್ಯಂಡ್ ಮೆನಿ ಅದರ್ ಬುಕ್ಸ್ ಈ ಪಬ್ಲಿಷ್ಡ್ ಟು ಈ ಲೈಮ್ ಸ್ಟೋನ್ ಆಫ್ ದ ಇಂಡಿಯನ್ ಸೊಸೈಟಿ. ಇಂಡಿಯನ್ ಸೊಸೈಟಿಯಲ್ಲಿ ಬೆಳಕು ಚೆಲ್ಲೋ ಕೆಲಸವನ್ನು ಇವರು ಮಾಡ್ತಾ ಬರ್ತಾರೆ G.S. Gurre. ಅದು ಕ್ಲಿಯರ್. ದ ನೆಕ್ಸ್ಟ್ ಒನ್ ಈಸ್ M.N. Srinivasan. M.N. Srinivasan. M.N. Srinivasan full name is Mysuru Narasimhachar Srinivas. Mysuru Narasimhachar Srinivas. He was born on Narasimhachar and Rukmini on November 16, 1916 at Mysore. M.N. Srinivas full name Mysuru Narasimhachar Srinivas. ಇವರು ನರಸಿಂಹಾಚಾರ್ ಮತ್ತು ರುಕ್ಮಿಣಿಯ ಮಗನಾಗಿ 1916 ನವೆಂಬರ್ 16 ಮೈಸೂರಲ್ಲಿ ಜನಿಸ್ತಾರೆ. ಈಸ್ ಆಲ್ಸೋ ರಿಸೀವ್ಡ್ MA and LLB and PhD ಫ್ರಮ್ ಬಾಂಬೆ ಯೂನಿವರ್ಸಿಟಿ. MA ಮಾಡ್ತಾರೆ, LLB ಮಾಡ್ತಾರೆ, PhD ಮಾಡ್ತಾರೆ ಬಾಂಬೆ ಯೂನಿವರ್ಸಿಟಿಯಲ್ಲಿ. ಅಂಡ್ ಈ ವೆಂಟ್ ಟು ದ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಗೆಟ್ ಟು ದ ಡಿಲೆಟ್ ಆನರ್ ಪಡ್ಕೊಳ್ತಾರೆ. ಅಂಡ್ ಈ ವಾಸ್ ವರ್ಕ್ಡ್ ಆಸ್ ಎ ಪ್ರೊಫೆಸರ್ ಎಟ್ ಡೆಲ್ಲಿಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾರೆ. ಈಸ್ ಆಲ್ಸೋ ರಿಟನ್ ಸಮ್ ಬುಕ್ಸ್. ಇವರು ಸಹ ಕೆಲವು ಪುಸ್ತಕಗಳನ್ನ ಬರೀತಾರೆ. ದ ರಿಲಿಜಿಯನ್ ಅಂಡ್ ಸೊಸೈಟಿ ಆಫ್ ಕೊಡವಾ ಸೌತ್ ಇಂಡಿಯಾ ಇನ್ 1952, ಇಂಡಿಯನ್ ವಿಲೇಜಸ್, ಸೋಷಿಯಲ್ ಚೇಂಜಸ್ ಇನ್ ಮಾಡರ್ನ್ ಇಂಡಿಯಾ 1966, and Remember the Village in 1976. These are all book written by the M.N. Srinivas. M.N. Srinivas ಅವರು ಇವೆಲ್ಲ ಬುಕ್ಕನ್ನು ಬರೀತಾರೆ. ಅದರಲ್ಲಿ ಒನ್ ಆಫ್ ದ ಬುಕ್ ದ ರಿಲಿಜನ್ ಅಂಡ್ ಸೊಸೈಟಿ ಈ ಪಬ್ಲಿಷ್ಡ್ ಮೆನಿ ಟೈಮ್ಸ್. ರಿಲಿಜನ್ ಮತ್ತು ಸೊಸೈಟಿನ ಹಲವಾರು ಸತಿ ಪಬ್ಲಿಷನ್ನು ಮಾಡ್ತಾರೆ. ಆ್ಯಂಡ್ ಕೊಡವಾ ಸೌತ್ ಇಂಡಿಯಾ ದಟ್ ಬುಕ್ ಆಲ್ಸೋ ಈ ಅಂಡರ್ ರೆಡ್ಕ್ಲಿಫ್ ಬ್ರೌನ್ ಅಂಡರಲ್ಲಿ ಆ ಪುಸ್ತಕವನ್ನು ಬರೀತಾರೆ. ದಿಸ್ ಟೈಮ್ಸ್ ಈ ಸ್ಪ್ರೆಡ್ ಟು ದ ಲೈಟ್ ಇನ್ ದ ಇಂಡಿಯನ್ ಸೊಸೈಟಿ. ಈ ಥರವಾಗಿ ಇಂಡಿಯನ್ ಸೊಸೈಟಿ ಮೇಲೆ ಬೆಳಕನ್ನು ಚೆಲ್ಲೋ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ದ ರಿಲಿಜಿಯನ್ ಸೊಸೈಟಿನ
ಈ ಬುಕ್ಸ್ನ ಹಲವಾರು ಬಾರಿ ಪಬ್ಲಿಷ್ ಮಾಡ್ತಾರೆ. ಅದನ್ನ ಅಷ್ಟು ಜನಗಳು ಇಷ್ಟು ಇಂಟ್ರೆಸ್ಟಿಂದ ಓದ್ತಾರೆ. ರಿಲಿಜಿಯನ್ ಆ್ಯಂಡ್ ಸೊಸೈಟಿ, ಸಮಾಜ ಮತ್ತು ಇಲ್ಲಿರುವಂಥ ಧರ್ಮಗಳು ಯಾವ ಥರ ಇದ್ದು ನಮ್ಮ ಆಗಿನ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸು, ಆಫ್ಟರ್ ಇಂಡಿಪೆಂಡೆನ್ಸು ಅನ್ನೋದನ್ನ ಕಟ್ಟುಪಾಡುಗಳನ್ನ ಬರಿತಾ ಹೋಗ್ತಾರೆ. ಕೊಡವ ಆಫ್ ಸೌತ್ ಇಂಡಿಯಾ, ನಮ್ಮ ಕೊಡವ ಏನಿಲ್ಲಿ ಸೌತ್ ಇಂಡಿಯಾದಲ್ಲಿದ್ದಾರೆ ಕೊಡವ ಜನಾಂಗ, ಅವರ ಬಗ್ಗೆ ಪುಸ್ತಕಗಳನ್ನ ಬರೀತಾರೆ. ರಿಮೆಂಬರ್ಡ್ ವಿಲೇಜ್ ಅನ್ನು ಬರೀತಾರೆ. ಸೋಷಿಯಲ್ ಚೇಂಜಸ್ ಇನ್ ಮಾಡರ್ನ್ ಇಂಡಿಯಾ 1960s ಬರೀತಾರೆ. ದೀಸ್ ಆರ್ ಆಲ್ ಬುಕ್ಸ್ ದೇ ರಿಟರ್ನ್ ಅಬೌಟ್ ದ ಇಂಡಿಯನ್ ಸೊಸೈಟಿ. ಎಲ್ಲ ಪುಸ್ತಕಗಳನ್ನ ಇಂಡಿಯನ್ ಸೊಸೈಟಿಯಲ್ಲಿ ಬರ್ಬಿಟ್ಟು ಅದ್ರಲ್ಲಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ಈ ಎಮ್.ಎನ್. ಶ್ರೀನಿವಾಸ್ ಅವರು ಮಾಡ್ತಾರೆ. ಅಂದರೆ ಮೈಸೂರು ನರಸಿಂಹಾಚಾರ್ಯ ಶ್ರೀನಿವಾಸ್ ಅವರು ಮಾಡ್ತಾರೆ. ಗೊತ್ತಾಗ್ತಾ ಇದೆಯಾ? ದ ನೆಕ್ಸ್ಟ್ ಒನ್ ಈಸ್ ಸಿ ಪಾರ್ವತಮ್ಮ. ಶಿ ವಾಸ್ ದ ವುಮೆನ್ ಸೋಷಿಯಲಜಿಸ್ಟ್. ದೇ ಪ್ರಾಮಿನೆಂಟ್ ಇನ್ ದ ಸೋಷಿಯಲಜಿಯಲ್ಲಿ ಒಂದು ಮಹತ್ವದ ಹೆಸರನ್ನು ಮಾಡ್ತಾರೆ. ಪಾರ್ವತಮ್ಮ ಲಾಸ್ಟ್ ಈಸ್ ಫಾದರ್ ಇನ್ 9 months. ಅವರು 9ನೇ ವರ್ಷದ ಹುಡುಗಿಯಾಗಿದ್ದಾಗೆ ತನ್ನ ತಂದೆಯನ್ನು ಕಳ್ಕೊತಾರೆ. ಶಿ ವಾಸ್ ಬಾರ್ನ್ ಇನ್ 1928 ಸಾಯಗಲ್ಲಿ ವಿಲೇಜ್, ದ ಪ್ರೆಸೆಂಟ್ ದಾವಣಗೆರೆ. ಆಗ ಚಿತ್ರದುರ್ಗ ತಾಲೂಕಲ್ಲಿತ್ತು, ಈಗ ದಾವಣಗೆರೆ ತಾಲೂಕಲ್ಲಿದೆ. ಆ್ಯಂಡ್ ಶಿ ವಾಸ್ ಬಾಟ್ ವಿತ್ ಯಂಗ್ ಮದರ್. ಇವರ ತಾಯಿ ಜೊತೆ ಜೀವನ ಶುರುವಾಗ್ತಾ ಬರುತ್ತೆ. ಶಿ ಗಾಟ್ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇನ್ ದೇರ್ ವಿಲೇಜ್. ಆ ಪ್ರೈಮರಿ ಎಜುಕೇಷನ್ ಅವ್ರ ವಿಲೇಜಲ್ಲೇ ಪಡ್ಕೊಳ್ತಾರೆ. ಇನ್ ಎ ಸಿಂಗಲ್ ಟೀಚರ್, ಒಬ್ಬರು ಟೀಚರ್ ಹತ್ರ ಪಡ್ಕೊಳ್ತಾರೆ. ಪ್ರೈಮರಿ ಎಜುಕೇಷನ್ ಈ ವೆಂಟ್ ಟು ದ ಅನದರ್ ವಿಲೇಜ್, ಲೋಕಿಕೆರೆಯಲ್ಲಿ ಇವರು ಪ್ರೈಮರಿ ಎಜುಕೇಷನನ್ನು ಪಡ್ಕೊಳ್ತಾರೆ. ದೆನ್ ಆಫ್ಟರ್ ವರ್ಡ್ಸ್ ಈಸ್ ಟೀಚರ್ ಸಪೋರ್ಟ್. ಅವರ ಟೀಚರ್ ಸಪೋರ್ಟ್ ಕಾಂತರಾಜು ಶೆಟ್ಟಿ, ಅವ್ರ ಟೀಚರ್ ಆದ ಕಾಂತರಾಜು ಶೆಟ್ಟಿ ಸಪೋರ್ಟ್ನ ತಗೊಂಡ್ಬಿಟ್ಟು ಈ ವೆಂಟ್ ಟು ಮೈಸೂರಿಗೆ ಹೋಗ್ಬಿಟ್ಟು ಈ ಟುಕ್ ಇಂಟರ್ಮೀಡಿಯೇಟ್ ಎಜುಕೇಷನ್ನ ಶಿ ಪಾಸ್ಡ್ ಇನ್ ಸೆಕೆಂಡ್ ಕ್ಲಾಸ್. ಇಂಟರ್ಮೀಡಿಯೇಟ್ ಮೀನ್ಸ್ SSLC ಎಜುಕೇಷನ್ನ ಪಡ್ಕೊಳ್ತಾರೆ. ಮಹಾರಾಣಿ ಕಾಲೇಜ್ ಮೈಸೂರಲ್ಲಿ ಇಂಟರ್ಮೀಡಿಯೇಟ್ ಎಜುಕೇಷನ್ ಸೆಕೆಂಡ್ ಕ್ಲಾಸಲ್ಲಿ ಮಹಾರಾಣಿ ಕಾಲೇಜಲ್ಲಿ ಪಡ್ಕೊಳ್ತಾರೆ. ಅದೇ ಥರ ಮಹಾರಾಜ ಕಾಲೇಜ್ ಆಫ್ ಮೈಸೂರಲ್ಲಿ BA ಆನರ್ ಇನ್ ಸೋಷಿಯಾಲಜಿಯನ್ನು ಮಾಡ್ತಾರೆ. ಮಹಾರಾಜ ಕಾಲೇಜು ಮೈಸೂರಲ್ಲಿ ಮಾಡ್ತಾರೆ. ದೀಸ್ ಆರ್ ಆಲ್ ಎಜುಕೇಷನ್ ಶಿ ಟುಕ್ ಫಾರ್ ದ ಸ್ಕಾಲರ್ಶಿಪ್. ಈ ಎಲ್ಲ ಎಜುಕೇಷನ್ ಸಹ ಸ್ಕಾಲರ್ಶಿಪ್ ಅಂದರೆ ಗೌರ್ಮೆಂಟ್ ಕೊಡುವಂಥ ಶಿಷ್ಯ ವೇತನದಲ್ಲಿ ಎಲ್ಲ ಎಜುಕೇಷನ್ನ ಮುಗಿಸ್ತಾರೆ. ಆ್ಯಂಡ್ ದೆನ್ took that professor support, she went to the foreign, he get to the higher education. ಇವರ ಪ್ರೊಫೆಸರ್ ಸಪೋರ್ಟನ್ನು ತಗೊಂಡ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟು ಹೈಯರ್ ಎಜುಕೇಷನ್ನ ಪಡ್ಕೊಳ್ತಾರೆ. ಆ್ಯಂಡ್ ಈ ಬ್ಯಾಕ್ ಟು ಇಂಡಿಯಾ, ಮತ್ತು ಇಂಡಿಯಾಕ್ಕೆ ವಾಪಸ್ಸನ್ನು ಬಂದ್ಬಿಟ್ಟು ಶಿ ಟ್ರೈಡ್ ಟು ಎಸ್ಟಾಬ್ಲಿಷ್ ಟು ದ ಬ್ರೈಟ್ನೆಸ್ ಅಮಾಂಗ್ ದ ಇಂಡಿಯನ್ ಸೊಸೈಟಿಯಲ್ಲಿ ಬೆಳಕನ್ನು ಚೆಲ್ಲೋದಕ್ಕೆ ಇದು ಮಾಡ್ತಾರೆ. ಸ್ಟ್ರೈವ್ ಔಟ್ ದ ಡಾರ್ಕ್ನೆಸ್, ಇದ್ದಂಥ ಕತ್ತಲನ್ನು ತೆಗೆಯೋದಕ್ಕೆ. ಶಿ ರೋಟ್ ಸಮ್ ಕಾಂಟ್ರಿಬ್ಯೂಷನ್ ಆಫ್ ದ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಯಾವ್ಯಾವ ಸರ್ ಅಂದರೆ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜಿಯನ್, ಸೋಷಿಯಲಾಜಿಕಲ್ ಎಸ್ಸೆ ಆನ್ ವೀರಶೈವಿಸಮ್, ಅಂಡ್ ಸ್ಟಡಿ ಆನ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್. ದೀಸ್ ಆರ್ ಆಲ್ ಬುಕ್ಸ್ ಶಿ ರೋಟ್ ಆ್ಯಂಡ್ ಕಾಂಟ್ರಿಬ್ಯೂಟೆಡ್ ದ ಸೊಸೈಟಿ. ಈ ಎಲ್ಲ ಪುಸ್ತಕಗಳನ್ನ ಬರೆಯೋದ್ರ ಮೂಲಕ ಸೊಸೈಟಿಯ ಕಾಂಟ್ರಿಬ್ಯೂಷನ್ನ ಮಾಡ್ತಾರೆ. ಯಾಕಪ್ಪ ಇಷ್ಟು ಇಂಪಾರ್ಟೆಂಟ್ ಅಂದರೆ ಆಗಿನ ಕಾಲದಲ್ಲಿ 1928 ವುಮೆನ್ಸ್ ಎಜುಕೇಷನ್ ಪಡ್ಕೊಳ್ಳೋದು ಎಷ್ಟು ಕಷ್ಟ ಆಯಿತು. ಹೆಣ್ಮಕ್ಳು ಮನೆಯಿಂದ ಹೊರಗೇ ಕಳಿಸ್ತಿರಲಿಲ್ಲ. ಅಂಥ ಕಾಲದಲ್ಲಿ ಇವರು ಫಾರಿನ್ಗೆಲ್ಲ ಹೋಗ್ಬಿಟ್ಟು ಹೈಯರ್ ಎಜುಕೇಷನ್ನ ಪಡ್ಕೊಳ್ತಾರೆ. ಒಬ್ಬರೇ ಸಿಂಗಲ್ ಟೀಚರ್ ಹತ್ರ ಪ್ರೈಮರಿ ಎಜುಕೇಷನ್ ಮಾಡ್ತಾರೆ. ಹೈಯರ್ ಪ್ರೈಮರಿ ಎಜುಕೇಷನ್ಗೆ ಪಕ್ಕದ ಲೋಕಿಕೆರೆಗೆ ಬರ್ತಾರೆ. ಇಂಟರ್ಮೀಡಿಯೇಟ್ ಎಜುಕೇಷನ್ಗೆ ಮೈಸೂರಿಗೆ ಬಂದು ಹಾಸ್ಟೆಲ್ ಇಟ್ಬಿಟ್ಟು ಸೆಕೆಂಡ್ ಕ್ಲಾಸಲ್ಲಿ ಇಂಟರ್ಮೀಡಿಯೇಟ್ ಎಜುಕೇಷನನ್ನು ಪಾಸ್ ಮಾಡ್ತಾರೆ. ಅದಾದಮೇಲೆ BA ಆನರ್ ಇನ್ ಸೋಷಿಯಾಲಜಿನ ಮಹಾರಾಜ ಕಾಲೇಜ್ ಮೈಸೂರಲ್ಲೇ ಮುಗಿಸ್ತಾರೆ. ಜೊತೆಗೆ ಫಾರಿನ್ಗೆ ಹೋಗ್ಬಿಟ್ಟು ಹೈಯರ್ ಎಜುಕೇಷನ್ ಮುಗಿಸ್ಕೊಬಂದ್ಬಿಟ್ಟು ಇಲ್ಲಿರುವಂಥ ಸಮಾಜದಲ್ಲಿ ಇದ್ದಂಥ ನಮ್ಮ ಏನಿತ್ತು ಹೆಣ್ಣು ಮಕ್ಕಳ ಸ್ಥಾನಮಾನ ತುಂಬ ಕೆಳಮಟ್ಟದಲ್ಲಿತ್ತು, ಅದನ್ನು ಸುಧಾರಿಸೋಕೆ ಕಷ್ಟಪಡ್ತಾರೆ. ಅದಕ್ಕೆ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜಿಯನ್ ಪುಸ್ತಕವನ್ನು ಬರೀತಾರೆ. ಆಮೇಲೆ ಸೋಷಿಯಾಲಜಿಕಲ್ ಎಸ್ಸೆಯನ್ನು ವೀರಶೈವಿಸಮ್ ಬಗ್ಗೆ ಒಂದು ಪ್ರಬಂಧವನ್ನು ಸಹ ಕಂಡಕ್ಟನ್ನು ಮಾಡಿ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಜೊತೆಗೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಟ್ರೈಬ್ಸ್ ಅವರ ಎಕನಾಮಿಕ್ ಸ್ಟೇಟಸ್ ಏನು ಅನ್ನೋದನ್ನ ಸೊಸೈಟಿಯಲ್ಲಿ ಓದಿ ತಿಳ್ಕೊಳ್ತಾರೆ. ದೀಸ್ ಆರ್ ಆಲ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಸಿ ಪಾರ್ವತಮ್ಮ ಇಂಡಿಯನ್ ಸೊಸೈಟಿ. ಎಲ್ಲ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಇರಾವತಿ ಕರ್ವೆ. ಒನ್ ಆಫ್ ದ ಪ್ರಾಮಿನೆಂಟ್ ಸೋಷಿಯಾಲಜಿಸ್ಟ್ ಇನ್ ದ ಇರಾವತಿ ಕರ್ವೆ. ಶಿ ಗಾಟ್ ಟು ದ education in Bombay University in MA. She was the student of G.S. Burre. He also started his profession as a professor at Pune College. ಇವರು ಸಹ ಒಬ್ಬ ಶಿಕ್ಷಕಿಯಾಗಿ ಪುಣೆ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. She is also contributed the society. ಇವರು ಸಹ ಇಂಡಿಯನ್ ಸೊಸೈಟಿ ಕಾಂಟ್ರಿಬ್ಯೂಟೆಡ್ ಮಾಡ್ತಾರೆ. ಕೃಷ್ಣ ಅಂಡ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯನ್ ಸೊಸೈಟಿಯನ್ನು ಬೆಳೀತಾರೆ. ಇನ್ಸ್ಟಿಟ್ಯೂಷನ್ ಆಫ್
ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಅನ್ನೋ ಪುಸ್ತಕಗಳನ್ನ ಬರೀತಾರೆ. ಇದ್ರ ಮೂಲಕ ಅದೇ ಟ್ರೈ ಟು ಚೇಂಜ್ ದ ಸೊಸೈಟಿ, ಇಂಡಿಯಾದಲ್ಲಿ ಇರುವಂಥ ಹೆಣ್ಣು ಮಕ್ಕಳ ಸ್ಥಾನಮಾನವನ್ನು ಉನ್ನತೀಕರಿಸುವ ಕೆಲಸವನ್ನು ಡಾಕ್ಟರ್ ಇರಾವತಿ ಕರ್ವೆ ಬರ್ತಾರೆ. ಶಿ ಈಸ್ ಗಾಟ್ ದ MA ಇನ್ ದ ಬಾಂಬೆ ಯೂನಿವರ್ಸಿಟಿ. ಶಿ ವಾಸ್ ದ ಸ್ಟೂಡೆಂಟ್ ಆಫ್ GS Gurre. He started his career in Pune college as a professor. She is also wrote a books, the Kinship and Organization in India and Indian Society, Institution of Relationship. Through that, she tried to improve the human life in the society and tried to improve the lower starts in the society. Lower start ಏನಿದ್ರು ಕೆಳಗಿದ್ರು ಅವನ್ನೆಲ್ಲ ಇಂಪ್ರೂವ್ ಮಾಡೋಕೆ ಪ್ರಯತ್ನವನ್ನು ಪಡ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, A.R. Desai. A.R. Desai full name is Akshaya Ramlal Desai. A.R. Desai full name is Akshaya Ramlal Desai. He was born on 1915. He was born on 1915. He was also the student of GS Gurre. ಇವರು ಸಹ GS Gurre ಅವರ ಸ್ಟೂಡೆಂಟ್ ಆಗಿದ್ರು. He started work in the UGC and follow and as a head department of sociology. UGC ಯಲ್ಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿ ತಮ್ಮ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ವಾಸ್ ಫಾಲೋ ಟು ದ ಮಾರ್ಕ್ಸಿಸ್ಟ್ ಐಡಿಯಾಲಜಿ. ಇವರು ಮಾರ್ಕ್ಸಿಸ್ಟ್ ಐಡಿಯಾಲಜಿಗಳನ್ನ ಫಾಲೋ ಮಾಡ್ತಾರೆ. ಅಂದರೆ ಲೇಬರ್ ಕ್ಲಾಸ್ ಅಲ್ಲಿ ಬಗ್ಗೆ ಹೆಚ್ಚಿನ ಸ್ಟಡಿಯನ್ನು ಮಾಡ್ತಾರೆ. ಈ ಕಾಂಟ್ರಿಬ್ಯೂಟೆಡ್ ದ ಸೊಸೈಟಿ, ಇವರು ಸಹ ಸೊಸೈಟಿ ಕಾಂಟ್ರಿಬ್ಯೂಟನ್ನು ಮಾಡ್ತಾರೆ. ಏನು ಸರ್ ಅಂದರೆ ದ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಪುಸ್ತಕವನ್ನು ಬರೀತಾರೆ. ಇಂಡಿಯನ್ ರೂರಲ್ ಸೋಷಿಯಾಲಜಿಯನ್ನು ಬರೀತಾರೆ. ಸ್ಲಮ್ಸ್ ಅಂಡ್ ಅರ್ಬನೈಸೇಷನ್ ಆರ್ ಇಸ್ ಫೇಮಸ್ ಮೇಜರ್ ವರ್ಕ್ಸ್. ಸ್ಲಮ್ಸ್ ಅಂಡ್ ಅರ್ಬನೈಸೇಷನ್ ಅಥವಾ ಮೇಜರ್ ವರ್ಕ್, ಈ ಪುಸ್ತಕನ ಬರೆಯೋದ್ರ ಮೂಲಕ ಸೊಸೈಟಿಯಲ್ಲಿ ಕೆಲವು ಚೇಂಜಸ್ಗಳನ್ನ ತರೋ ಕೆಲಸವನ್ನು A.R. Desai, ಅಕ್ಷಯ ರಾಮಲಾಲ್ ದೇಸಾಯಿ ಅವರು ಮಾಡ್ತಾರೆ. ದಿಸ್ ಟೈಮ್ಸ್ A.R. Desai, ಇರಾವತಿ ಕರ್ವೆ, M.N. Srinivas, G.S. Gurre, C. Parvatamma and Ambedkar. These are all the Indian sociologists tried to change the Indian society. They contributed the lot. ಸೊಸೈಟಿನ ಚೇಂಜ್ ಮಾಡೋಕ್ಕೆ ಕಾಂಟ್ರಿಬ್ಯೂಷನ್ನ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಬರ್ತಾರೆ. ಓಕೆ, ಟುಡೇ ಇನ್ ದಿಸ್ ಕ್ಲಾಸ್ ವಿ ಕ್ಯಾನ್ ಲರ್ನ್ ಅಬೌಟ್ ದ ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್. ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟನ್ನ ಬಗ್ಗೆ ತಿಳ್ಕೊಂಡಿದ್ದೀವಿ. ಟೋಟಲಿ ದ ಇಂಟ್ರೊಡಕ್ಷನ್ ಆಫ್ ಸೋಷಿಯಾಲಜಿ ವಿ ಕ್ಯಾನ್ ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ಸೋಷಿಯಾಲಜಿ ಆ್ಯಂಡ್ ಸೋಷಿಯಾಲಜಿ ರಿಲೇಷನ್ಶಿಪ್, ಸೋಷಿಯಾಲಜಿ ಇಂಪಾರ್ಟೆನ್ಸ್, ಅರ್ಲಿ ಸೋಷಿಯಾಲಜಿಸ್ಟ್, Indian prominent sociologist. These are all information we can learn about in this lesson. ಇವರೆಲ್ಲರ ಬಗ್ಗೆ ಈ ಲೆಸನ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಓಕೆನಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕೊನೆಗೆ ಏನಪ್ಪ ಅಂದರೆ ಟುಡೇಸ್ ಹೋಮ್ವರ್ಕ್ HW ಏನಪ್ಪ ಅಂದರೆ ಶಾರ್ಟ್ ನೋಟ್. ರೈಟ್ ಎ ನೋಟ್ ಆನ್ ಡಾಕ್ಟರ್ B.R. ಅಂಬೇಡ್ಕರ್, C. ಪಾರ್ವತಮ್ಮ, M.N. ಶ್ರೀನಿವಾಸ್. ಡಾಕ್ಟರ್ B.R. ಅಂಬೇಡ್ಕರ್, C. ಪಾರ್ವತಮ್ಮ, M.N. ಶ್ರೀನಿವಾಸ್ ಅವರ ಬಗ್ಗೆ ಒಂದು ಶಾರ್ಟ್ ನೋಟನ್ನು ನೀವು ಬರೀಬೇಕು. ಓಕೆನಾ? ಓಕೆ, ಬಾಯ್, ಹ್ಯಾವ್ ಅ ನೈಸ್ ಡೇ, ಸ್ಟೇ ಹೋಮ್, ಸ್ಟೇ ಹ್ಯಾಪಿ.